ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಈ ಮಹಿಳಾ ದಿನಾಚರಣೆಯ ಸಮಾರಂಭಕ್ಕೆ ಬರೀ ಮಹಿಳೆಯರಷ್ಟೇ ಅಲ್ಲದೆ ಅವರ ಗಂಡಂದ್ರೂ ಸಹ ಬಂದಿರೋದು ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ಬಂದಿದೆ. ಥ್ಯಾಂಕ್ ಯು. ಎಲ್ಲ ಅವರ ಕುಟುಂಬ ಸಮೇತ ಬಂದಿರೋದು ಬಹಳ ಸಂತೋಷ. ಆದ್ರೆ ಮಿಸ್ ಕರ್ನಾಟಕ ಕೀರ್ತಿಯವ್ರು ಮಾತ್ರ ಅವ್ರ ಪತಿ ಸಮೇತ ಬಂದಿಲ್ಲ. ಯಾಕೆ ಅಂತ ತಿಳ್ಕೋಬಹುದಾ? ಅವರಿಗೆ ಮೈ ಹುಷಾರಿಲ್ಲ. ಓಹೋ, ಅವ್ರಿಗೆ ಹುಷಾರಿಲ್ವೋ ಅಥವಾ ಇಲ್ಲಿಗೆ ಬರೋ ಯೋಗ್ಯತೆ ಇಲ್ವೋ? ಈ ಮಿಸ್ ಕರ್ನಾಟಕ ಕೀರ್ತಿ ಗಂಡ ಒಬ್ಬ ಸಾಧಾರಣ ಮೆಕ್ಯಾನಿಕ್ ಕಣ್ರಿ. ಜೊತೆಲಿ ಕರ್ಕೊಂಡ್ ಬಂದಿದ್ರೆ ಕೋಗಿಲೆ ಜೊತೆ ಕಾಗೆ ಬಂದ್ ಹಾಗಿರೋದು. What yaar? Your husband is a car mechanic? Shame. My husband is an airplane mechanic. He's great yaar. ಏನೇ ಕೀರ್ತಿ, ಎಂಥ ಕೆಲಸ ಮಾಡ್ಬಿಟ್ಟೆ. ನಿನ್ ಯಾರು ಫಾರಿನ್ ಹುಡುಗ್ರೆ ಸಿಗ್ಲಿಲ್ವಾ? ಇವಾಗ ಮಿಸಸ್ ಕೀರ್ತಿ ಅವರು ಮಿಸ್ ಇಂಡಿಯಾ ಆಗೋದನ್ನ ಮರ್ತು ಬಿಟ್ಟು ಗಂಡನ್ ಜೊತೆ ಸೇರ್ಕೊಂಡು ಕಾರ್ ಮೆಕ್ಯಾನಿಕ್ ಕಲಿಬಹುದು. ಸಾಕ್ ಸುಮ್ನೆ ಇರ. ಅವಳ ಗಂಡಂಗೆ ABCD ಬರಲ್ಲ ಅನ್ಸುತ್ತೆ, ಅದಕ್ಕೆ ಪಾಪ ಕರ್ಕೊಂಡ್ ಬಂದಿಲ್ಲ. Excuse me. Good evening, everybody. Sorry for interruption. However, introduce myself. I am Krishna, car mechanic Krishna. Kirti is my wife. For a kind information, I don't have any degree and qualification, but still I respect myself and my job. I respect those who respect. Those who cannot respect themselves, they cannot be a gentleman. If you all think the only literate are educated, then I am not educated. If you all accept one is cultured, is really educated, then I am definitely more educated than you all. Thank you very much. Mrs. Bhagyalakshmi. Yes. ಏರ್ಗೆ ಡೇ ಹಾಕಿ ತುಂಬ ದಿನ ಆಯ್ತು ಅನ್ಸುತ್ತೆ. ಕಪ್ಪಿನ ಬಗ್ಗೆ ಅಷ್ಟೊಂದು ತಾತ್ಸಾರ ಮಾತಾಡಬೇಡಿ, ಅದ್ರ ಮಹತ್ವ ನಿಮಗಿನ್ನ ಗೊತ್ತಿಲ್ಲ ಅನ್ಸುತ್ತೆ. ನಾವು ಪ್ರತಿದಿನ ಪೂಜೆ ಮಾಡೋ ದೇವ್ರ ವಿಗ್ರಹಗಳು ಕಪ್ಪಾಗೇ ಇರುತ್ತೆ. ಪ್ರಪಂಚ ಜ್ಞಾನ ಏನು ಅಂತ ತಿಳ್ಕೊಳ್ಳೋಕ್ಕೆ ನಾವೆಲ್ಲ ಅಕ್ಷರಾಭ್ಯಾಸ ಕಲ್ತಿದ್ದು ಕಪ್ಪು ಅಲ್ಗೆ ಮೇಲೇನೆ. ಅಷ್ಟೇ ಯಾಕೆ, ಕರ್ನಾಟಕದ 6 ಕೋಟಿ ಜನ ಮಾತಾಡೋ ಕನ್ನಡ ಪದದಲ್ಲೂ ಕಪ್ಪು ಕಸ್ತೂರಿನೇ ಸೇರಿರುತ್ತೆ. ಅದಕ್ಕೆ ಕನ್ನಡನ ಕನ್ನಡ ಕಸ್ತೂರಿ ಅಂತ ಕರೆಯೋದು. ಅರ್ಥ ಆಯ್ತಾ? ಆಗಲಿಲ್ಲ ಅಂದ್ರೆ ಅರ್ಥ ಮಾಡ್ಕೊ. ಮಿಸಸ್ ಕೃಷ್ಣ ಅವಣ ಸರ್, ಒಂದ್ ನಿಮಿಷ ಸರ್. ಹಲೋ ಸರ್, ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಿಮ್ಮಂತ ವ್ಯಕ್ತಿತ್ವ ಇರೋರ್ನೇ ಗಂಡನಾಗಿ ಪಡಿಬೇಕು ಅಂತ ಪ್ರತಿಯೊಂದು ಹೆಣ್ಣು ಆಸೆ ಪಡ್ತಾಳೆ. ಈ ವಿಷಯದಲ್ಲಿ ಮಿಸಸ್ ಕೀರ್ತಿ ಅವರು ತುಂಬಾ ಲಕ್ಕಿ ಅನ್ಸುತ್ತೆ. ಕೀರ್ತಿ ಅವರು ಮಿಸ್ ಕರ್ನಾಟಕ ಆದಾಗ ನಾನೇ ನಂಬರ್ 1, ನನ್ ಗಂಡ ಆಗೋರು ನಂಬರ್ 2 ಅಂತ ಹೇಳಿದ್ರು. ಈ ವಿಷಯದಲ್ಲಿ ನೀವೇನ್ ಹೇಳ್ತೀರಾ ಸರ್? ಹೌದು, ನಾನು ನಂಬರ್ 2ನೇ. ಅಂದ್ರೆ ನೀವು ನಿಮ್ ಹೆಂಡತಿನ ನಂಬರ್ 1 ಅಂತ ಒಪ್ಕೊಂಡ್ ಹಾಗೇನಾ? 100% ಒಪ್ಕೋತೀನಿ. ಓಕೆ ಸರ್, ಥ್ಯಾಂಕ್ಸ್ ಫಾರ್ ಕೋಆಪರೇಷನ್. ಒಂದು ನಿಮಿಷ. ಎಸ್. ನೀವು ಕೇಳಿದ ಪ್ರಶ್ನೆ ನಾನು ಉತ್ತರ ಕೊಟ್ಟೆ, ನಾನು ಕೇಳಿದ ಪ್ರಶ್ನೆ ನೀವು ಉತ್ತರ ಕೊಡ್ತೀರಾ? ವೈ ನಾಟ್? ನಂಬರ್ 1, ನಂಬರ್ 2, ನಂಬರ್ 3 ಅಂತ ಕುದುರೆಗಳಿಗೆ ಹೇಳ್ತಾರೆ. ಕೆಲವರು ತಾವು ಮನುಷ್ಯರು ಅನ್ನೋದನ್ನು ಮರೆತು ಕುದುರೆಗಳ ತರ ನಂಬರ್ 1 ಅಂತ ಓಡ್ತಾ ಇರ್ತಾರೆ. ಈಗ ಒಂದು ಮಗುಗೆ 1 ಚಾಕ್ಲೇಟ್ ಬೇಕಾ 2 ಚಾಕ್ಲೇಟ್ ಬೇಕಾ ಅಂತ ಕೇಳಿದ್ರೆ ಏನ್ ಹೇಳುತ್ತೆ? 2 ಚಾಕ್ಲೇಟ್. ಮನುಷ್ಯನಿಗೆ 1 ಕಣ್ಣಿದ್ರೆ ಚಂದನ 2 ಕಣ್ಣಿದ್ರೆ ಚಂದನ? ಅಫ್ಕೋರ್ಸ್ 2. ಈಗ ನಿಮಗೆ 1 ರೂಪಾಯಿ ಬೇಕಾ 2 ರೂಪಾಯಿ ಬೇಕಾ ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಾ? 2 ರೂಪಾಯಿ. 1 ದೊಡ್ಡದಾ 2 ದೊಡ್ಡದಾ? 2 ದೊಡ್ಡದು ಸರ್. ಬಾರೆ. ಕೀರ್ತಿ, ಯಾಕಮ್ಮ ಹುಷಾರಿಲ್ವಾ? ಡ್ಯಾಡಿ, 1 ವಾರದಿಂದ ತಲೆ ತುಂಬಾ ಸುತ್ತಾ ಇದೆ. ಅಲ್ಲಮ್ಮ, ಮನೆಯಲ್ಲೇ ಡಾಕ್ಟರ್ ಇದ್ದಾರೆ, ಟ್ಯಾಬ್ಲೆಟ್ಸ್ ಏನಾರ ತಗೋಬೇಕೋ ಬೇಡವೋ? ಮಾಮ, ಏನಡಿ ಅಂದ್ರೆ? ನನ್ಗಾಗ್ತಿರೋ ಖುಷಿಗೆ ಹಾಗೆ ಜಾರ ಮಾಡಿ ಕೆಳಗೆ ಬಂದ್ಬಿಡ್ಲಾ? ಅಯ್ಯೋ ಅಡಿ ಅಂದ್ರೆ ಒಂದೊಂದೇ ಮೆಟ್ಲು ನಿಧಾನವಾಗಿ ಇಳ್ಕೊಂಬನ್ನಿ. ಏನ್ ಸಮಾಚಾರ? ಅಯ್ಯ ಹೋಗಿ ಮಾವ, ಹೇಳಿ, ಪರವಾಗಿಲ್ಲ. ನಾನು 1 ವಾರದಿಂದ ನಿಮ್ಗೆ ಹೇಳೋಣ ಅಂತಿದ್ದೆ.
ನೀವು ತಾತ ಆಗ್ತಿದ್ದೀರಾ. ಅಯ್ಯೋ ತಲೆಯಲ್ಲಿ ಕೂದಲು ಉದ್ರಿದ ಮೇಲೆ ತಾತ ತಾನೇಪ್ಪ ಆಗೋದು. ಆ? ತಾತ ಅಲ್ಲ, ಆ? ಮಗಳಿಗೆ 3 ತಿಂಗಳು ತಾತ. ಅಯ್ಯೋ ಡ್ಯಾಡಿ ನನ್ನ ಮಾತು ಕೇಳಿ, ಅದೆಲ್ಲ ಏನೂ ಇಲ್ಲ ಡ್ಯಾಡಿ. ಹೌದೇನ್ರಿ? ಲೇ, ಏನ್ರಿ ಎಂತ ಸೀಸ್ತಿ? ಇಲ್ಲ ಡ್ಯಾಡಿ. ನಮ್ಮನೆಗೊಬ್ಬ ಮುಟ್ಟು ಬಾಲಕೃಷ್ಣ ಬರ್ತಾ ಇದ್ದಾನಂತೆ. ನಾನ್ ತಾತ ಆಗ್ತಾ ಇದ್ದೀನಿ, ನೀನು ಅಜ್ಜಿ ಆಗ್ತಾ ಇದ್ಯಾ. ಬಾ ಸಕ್ಕರೆ ತಗೊಂಬಾ. ಅಯ್ಯೋ ಡ್ಯಾಡಿ. ಬಾ, 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 ಬಾ. ಬಂದೆ. ಸಿಹಿ ಮಾಡು. ಅಯ್ಯೋ ಮಮ್ಮಿ ಮಮ್ಮಿ ಏನಿಲ್ಲ ಮಮ್ಮಿ ಬಾಳು ಬಾಳಾಗಿರ್ಲಿ. ಚೀಕಳ್ಳಿ ಹೋಗೆ. ಕಂಗ್ರಾಟ್ಸ್ ಕಡೆ, ನೀನು ಎಲ್ಲದ್ರಲ್ಲೂ ನಮ್ಗಿಂತ ನಮ್ಮವ್ರು ಇದಾರೆ ಗಂಡಸ್ರು. ನಮ್ದೊಂಥರ ಗಜನಿ ಮೊಹಮ್ಮದ್ ದಂಡಯಾತ್ರೆ ಇದ್ದಂಗೆ. ಕೀರ್ತಿ, ಕಂಗ್ರಾಟ್ಸ್. ಅಂತೂ ಈ ಮನೆಗೆ ಇನ್ನೊಬ್ಬ ಬಾಲಕೃಷ್ಣ ಬರ್ತಾ ಇದ್ದಾನೆ ಅಂತಾಯ್ತು. ಯಾರ್ಯಾರು ಓದಿತಾರೋ ಏನೋ. ರೀ, ಆ? ಈ ಸಂತೋಷ ಸಮಯದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋಣ. ಆಯ್ತು ನಡಿ. ಅಳಿ ಅಂದ್ರೆ ಬರ್ತೀವಿ. ಅನ್ರಿ ರೂಮ್ಗೆ. ಇದಕ್ಕೆ ಉರಿ ಗೊತ್ತಿಲ್ವಾ? ಹೋಗಿ ಬರಲಿ. ಗುರು, ಕೊಡ್ಕೈ. ವಾಪಸ್ ಕೊಡ್ತೀನಿ ಕೊಡು ಗುರು. ಗುರು, ಇದುವರೆಗೂ ಈ ಮನೆಯಲ್ಲಿ ಯಾವ ಗಂಡಸು ಮಾಡಕ್ಕಾಗಲಾರ್ದಂತ ಮಹಾನ್ ಸಾಧನೆ ಮಾಡಿ. ಅದಂಗೆ ಅದಂಗೆ ಹಂಗೆ ನನ್ ಬಗ್ಗೆ ಇಲ್ದೇ ಇರೋದಲ್ಲ ಮನೇಲಿ ಗ್ಯಾರೇಜ್ ಅಲ್ಲಿ ಹೇಳ್ಕೊಂಡು ಎಲ್ಲ ಕಡೆ ಡಂಗುರು ಸಾಕ್ತಿದ್ದೀರಲ್ಲ, ಈಗ ನಿಮಗ್ ಸಂತೋಷ ಆಗ್ತಿದ್ಯಾ? ತಂದೆ ತಾಯಿಗಳು ಮಕ್ಕಳು ಮದುವೆ ಆದ್ಮೇಲೆ ಆಸೆ ಪಡೋದು ಜೋಗ್ಲ ಆಡ್ಬೇಕು ಅಂತ. ನಿನ್ ತಾಯಿ ಆಗ್ತೆ ಅಂತ ಒಂದು ಚಿಕ್ಕ ಸುಳ್ಳು ಹೇಳಿದಕ್ಕೆ ನಿನ್ ತಂದೆ ತಾಯಿ ಎಷ್ಟು ಖುಷಿ ಪಟ್ರು ಅಂತ ನೀ ನೋಡ್ತೀಯಲ್ಲ. ನಿನ್ ತಂದೆ ತಾಯಿಗೆ ಸಂತೋಷ ಕೊಟ್ಟನೆ ಹೊರತು ಸಂಕಟ ಅಲ್ಲ. ಒಳ್ಳೇದಕ್ಕೋಸ್ಕರ, ಒಳ್ಳೆ ಕೆಲ್ಸಕ್ಕೋಸ್ಕರ ಒಂದು ಸುಳ್ಳು ಹೇಳಿದ್ರೆ ತಪ್ಪಾಗಲ್ಲ ಅಂತ ಆ ಕೃಷ್ಣ ಹೇಳ್ದ, ಈ ಕೃಷ್ಣ ಮಾಡ್ದ. ಅಮ್ಮೆ, ಒಂದು ಹೆಣ್ಣಿಗೆ ತಾಯ್ತನ ಸಿಕ್ದಾಗ್ಲೇ ಅವಳ ಹೆಣ್ತನ ಪರಿಪೂರ್ಣ ಆಗೋದು. Understand? I think you better understand. ಸರ್, ನೀವು ಹೇಳಿದಾಗೆ ಎಲ್ಲಾ ಪೇಪರ್ಸ್ ರೆಡಿ ಮಾಡಿದ್ದೀನಿ. ಹಾ. ನೀವು ಒಂದ್ಸಾರಿ ಓದಿ ಇದರಲ್ಲಿ ಸೈನ್ ಮಾಡಿದ್ರೆ ನಿಮ್ಮ ಎಲ್ಲಾ ವ್ಯವಹಾರಗಳನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮ ಅಳಿಯ ಕೃಷ್ಣ ಅವ್ರದಾಗುತ್ತೆ. ಪ್ಲೀಸ್ ಸರ್. ಈ ಮನೇಲಿ ನನಗ್ ಮಾತ್ರ ಅನ್ಯಾಯ ಆಗ್ತದೆ ಅಂತ ತಿಳ್ಕೊಂಡಿದ್ದೆ, ಆದ್ರೆ ನಿನಗೂ ಅನ್ಯಾಯ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲಮ್ಮ. ನಾನು ಅನ್ಕೊಂಡಿರ್ಲಿಲ್ಲ. ನೀವು ತಯಾರು ಮಾಡಿದ್ಮೇಲೆ ಎಲ್ಲ ಸರಿಯಾಗಿರುತ್ತೆ ಬಿಡಿ. ಡ್ಯಾಡಿ, ಓಹ್ ಕೀರ್ತಿ, ಬಾ. ಏನ್ ಮಾಡ್ತಾ ಇದ್ದೀರಾ ಡ್ಯಾಡಿ ನೀವು? ನೋಡಮ್ಮ, ನನಗೂ ವಯಸ್ಸಾಗ್ತಾ ಬಂತು. ನಮ್ಮ ವ್ಯವಹಾರನೆಲ್ಲ ನೋಡ್ಕೊಳ್ಳೋದಕ್ಕೆ ನನ್ನಿಂದ ಈಗ ಸಾಧ್ಯ ಆಗ್ತಾ ಇಲ್ಲ. ಅದನ್ನೆಲ್ಲ ನಿಭಾಯಿಸುವಂತ ಶಕ್ತಿ ಕೃಷ್ಣನಿಗಿದೆ ಅಂತ ಅನಿಸ್ತು. ಅದಕ್ಕೆ ನಿನ್ನ ಗಂಡನ ಹೆಸರಿಗೆ ಪವರ್ ಆಫ್ ಅಥಾರಿಟಿನ ಬರೆಸ್ತಾ ಇದ್ದೀನಮ್ಮ. ಓಹೋ, ಆ ಬೀದಿಲ್ ಹೋಗೋ ನಾಯಿನ ಸಿಂಹಾಸನದ ಮೇಲೆ ಕೂರ್ಸೋ ಪ್ರಯತ್ನ ಮಾಡ್ತಿದ್ದೀರಾ? ಕೀರ್ತಿ, ಏನ್ ಮಾತಾಡ್ತಾ ಇದೀಯ ನೀನು? ಡ್ಯಾಡಿ, ಈ ವ್ಯವಹಾರನೆಲ್ಲ ಮೇಂಟೈನ್ ಮಾಡೋಕೆ ನನ್ ಗಂಡ ನೀವ್ ಅನ್ಕೊಂಡಿರೋಷ್ಟು ಮಹಾನ್ ವ್ಯಕ್ತಿ ಅಲ್ಲ. ಅಂಥವ್ನಿಗೆ ಈ ಕೋಟ್ಯಾಂತರ ರೂಪಾಯಿ ವ್ಯವಹಾರನ ವಹಿಸ್ತಾ ಇದ್ದೀರಲ್ಲ, ಅವನಿಗೇನ್ ಯೋಗ್ಯತೆ ಇದೆ? ಕೀರ್ತಿ, ಕೃಷ್ಣ ನಿನ್ನ ಗಂಡ. ಅವ್ರ ಬಗ್ಗೆ ಅಷ್ಟೊಂದು ಕೀಳಾಗಿ ಮಾತಾಡ್ಬೇಡ. ಮನೆ ಅಳಿಯ ಅಂದ್ರೆ ಮಗನ ಸಮಾನ. ಆ ಒಂದು ಯೋಗ್ಯತೆ ಸಾಕು ನಮ್ಮ ವ್ಯವಹಾರನೆಲ್ಲ ನೋಡ್ಕೊಳ್ಳೋದಕ್ಕೆ. ಡ್ಯಾಡಿ, ನಾನು ಯಾರ ಮುಂದೆ ತಲೆ ತಗ್ಗಿಸಬಾರ್ದು, ಸೋಲ್ಬಾರ್ದು ಅಂತ ಅನ್ಕೊಂಡಿದ್ದು ಅವನ ಮುಂದೆನೆ ಇವತ್ತು ತಲೆ ತಗ್ಸಿ ಸೋಲೋ ಹಾಗೆ ಮಾಡ್ತಿದ್ದೀರಾ. ಅವನಿಗೆ ಜೀವನದಲ್ಲಿ ಯಾವ ಸುಖನೂ ಸಿಗ್ಬಾರ್ದು ಅಂತಾನೆ ನಾನು ಅವನ್ನ ಮದ್ವೆ ಮಾಡ್ಕೊಂಡಿದ್ದು. ಸಾಯೋವರೆಗೂ ಗುಲಾಮ್ನಾಗಿರ್ಬೇಕು ಅಂತ ಅವನ್ನ ಇಲ್ಲಿ ಕರ್ಕೊಂಡ್ ಬಂದ್ರೆ ನವಾಬನ್ ಪಟ್ಟ ಕಟ್ತಾ ಇದ್ದೀರಾ? ಈ ವಿಷಯದಲ್ಲಿ ನೀನ್ ತಲೆ ಕೆಡಿಸ್ಕೋಬೇಡ. ವಕೀಲ್ರೆ, ಸರ್, ಎಲ್ ಸೈನ್ ಮಾಡ್ಲಿ? ಇಲ್ಲಿ ಸರ್. No! No! ಕೀರ್ತಿ, No! ಕೀರ್ತಿ! ಕೀರ್ತಿ, No! ನಾನ್ ಬಿಡಲ್ಲ. No! ಇಲ್ಲಿ ನೋಡು. ಏನಾಯ್ತು? ನಾನು ಆಸ್ತಿ ಬೆಲೆಗೆ ಬಿಡಲ್ಲ. ಯಾಕೆ ಹೀಗೆಲ್ಲ ಬಿಡಲ್ಲ. ಎಲ್ಲ ನಿಮ್ ಒಳ್ಳೇದಕ್ಕೆ ಕಣೆ. ನನ್ನ ಹತ್ರ ಬರ್ಬೇಡಿ. ನನ್ನ ಹತ್ರ ಬರ್ಬೇಡಿ. ಬಿಡಿ. ನನ್ನ ಹತ್ರ ಬರ್ಬೇಡಿ. No! ಪ್ಲೀಸ್, ಬೇಡ. ಬಿಡ. ಇಲ್ಲಿ ನೋಡಮ್ಮ, ನನ್ನ ಹತ್ರ ಬರ್ಬೇಡಿ. ಬೇಡಮ್ಮ. ನನ್ನ ಹತ್ರ ಬರ್ಬೇಡಿ. ಕೀರ್ತಿ. No! ಕೀರ್ತಿ. ಏನಾಯ್ತು ಕೀರ್ತಿ? ನನ್ನ ಹತ್ರ ಯಾರು ಬರ್ಬೇಡಿ. ಬೇಡಿ. ನನ್ನ ಮಾತು ಬೇಡಿ. ಏನ್ ಮಾಡ್ತಾ ಇದ್ಯಾ? ನನ್ ಮಾತು ಬಿಡಿ, ಬಿಡು. ನೀವೆಲ್ಲ ಮೋಸಗಾರರು. ಮತ್ತೆ ಇಲ್ಲ, ನೀವೆಲ್ಲ ಮೋಸ
ಯಾರ ಹತ್ರ ಸೋತೆ? ಹಾ, ಎತ್ತ ತಾಯಿ ಹತ್ರ, ಜನ್ಮ ಕೊಟ್ಟ ತಂದೆ ಹತ್ರ, ತಾಳಿ ಕಟ್ಟಿದ ಗಂಡನ ಹತ್ರ. ಇದು ನಿಂಗೆ ಸೋಲ? ಪ್ರತಿಯೊಬ್ಬ ಮನುಷ್ಯನಿಗೂ ಸೋಲೆ ಗೆಲುವಿನ ಮೆಟ್ಲು. ಮೊದಲದು ನೀ ತಿಳ್ಕೊ. ಓದೋದ್ರಲ್ಲಿ ನಂಬರ್ 1, ರೂಪದಲ್ಲಿ ನಂಬರ್ 1, ಕೋಪದಲ್ಲಿ ನಂಬರ್ 1, ವೇಗದಲ್ಲಿ ನಂಬರ್ 1. ಜೀವನದಲ್ಲಿ ಯಾವ ನಂಬರ್ ಗೊತ್ತಾ? ತುಂಬಾ ಚೆನ್ನಾಗಿ ಮಾತಾಡ್ತಿದ್ಯಾ. ನೆಮ್ಮದಿಯಾಗಿದೆ ನನ್ನ ಜೀವನದಲ್ಲಿ. ಬಿರುಗಾಳಿ ಎಪ್ಸಿದ್ದು ನೀನು. ನಮ್ ತಂದೆ ತಾಯಿನ ನಿನ್ನ ಮಾತಲ್ಲಿ ಮರಳು ಮಾಡಿ ಆಸ್ತಿನೆಲ್ಲ ಹೊಡ್ಕೋಬೇಕು ಅಂತ ಪ್ಲಾನ್ ಮಾಡ್ತಿದ್ಯಾ? ನಿನ್ನ ಆಸ್ತಿ ಯಾವನ್ಗೆ ಬೇಕು? ನಾನು ಯಾರ ಆಸ್ತಿಗೂ ಆಸೆ ಪಡೋನಲ್ಲ. ಕಷ್ಟಪಡ್ದ ಯಾವ್ದು ಸಿಗೋದಿಲ್ಲ. ಸಿಕ್ಕಿದ್ರು ಅದು ಶಾಶ್ವತ ಉಳಿಯೋದಿಲ್ಲ ಅಂತ ನಂಬಿರೋನು ನಾನು. ನಮ್ಮನೇಲಿ ಇದ್ದು ನಮ್ಮನೆ ಅನ್ನನ ತಿಂದು ನಮಗೆ ಬುದ್ಧಿ ಹೇಳ್ತಿದ್ಯಾ? ಮುಚ್ಚೆ ಬಾಯಿ. ಯಾವತ್ತು ನಿನಗೆ ತಾಳಿ ಕಟ್ಟಿ ನಿನ್ನ ಬಲವಂತಕ್ಕೆ ಅವ್ರಿ ಮನೇಲಿ ಬಂದಿರೋಕ್ ಒಪ್ಕೊಂಡ್ರು ಆ ಕ್ಷಣದಿಂದ ತಿಂಗಳ ಖರ್ಚಿಗೆ ಅಂತ 4,000 ರೂಪಾಯಿ ಕೊಡ್ತಾ ಇದಾರೆ. ಅದು ಬರೀ ಅವ್ರೊಬ್ರಿಗೆ ಮಾತ್ರ ಅಲ್ಲ, ನೀನ್ ತಿನ್ನೋ ಅನ್ನಕ್ಕೂ ಸೇರ್ಸಿ. ಹೆಣ್ಣಿಗೆ ಮರ್ಯಾದೆ ಕೊಟ್ಟೆ ಹೆಣ್ಣು ಜಾತಿನೇ ಕೀಳಾಗಿ ನೋಡೋ ಇವ್ರ ಜೊತೆ ನೀವು ಸೇರ್ಕೊಂಡ್ಬಿಟ್ರಾ? ಏನು? ನಾನು ಹೆಣ್ಣು ಮರ್ಯಾದೆ ಕೊಡಲ್ವಾ? ಹೆಣ್ಣನ್ನ ಕೀಳಾಗಿ ನೋಡ್ತೀನ? ಈ ಪ್ರಪಂಚದಲ್ಲಿ ನೀನೊಬ್ಳೆ ಹೆಣ್ಣು ಅಂತ ತಿಳ್ಕೊಂಡಿದ್ರೆ ಅಂತ ಹೆಣ್ಣಿಗೆ ನಾನು ಮರ್ಯಾದೆ ಕೊಟ್ಟೇ ಇಲ್ಲ ಅಂತಾನೆ ತಿಳ್ಕೊ. ಹೆಣ್ಣಿಗೆ ಸೌಂದರ್ಯಕ್ಕಿಂತ ಸೌಜನ್ಯ ಮುಖ್ಯ, ಬುದ್ಧಿಗಿಂತ ತಾಳ್ಮೆ ಮುಖ್ಯ. ಈ ಪ್ರಪಂಚನ ಒತ್ತಿರೋದು ಒಂದು ಹೆಣ್ಣೆ. ಗಂಡಿಗೆ ಜನ್ಮ ಕೊಡೋಳು ಒಂದು ಹೆಣ್ಣೆ. ನಿನ್ನಂತ ಕೊಬ್ಬಿರೋ ಹೆಣ್ಣಿಗೆ ಜನ್ಮ ಕೊಟ್ಟವಳು ಒಂದು ಹೆಣ್ಣೆ. ಅಂತ ಒಂದು ಹೆಣ್ಣಿನ ಮಾತು ಬೆಲೆ ಕೊಟ್ಟೆ ನಾನು ನಿನ್ನ ಕುತ್ತಿಗೆ ತಾಲಿ ಕಟ್ಟಿದ್ದು. ಆ ಹೆಣ್ಣು ಯಾರು ಗೊತ್ತಾ? ನನ್ನ ತಾಯಿ ಸ್ಥಾನದಲ್ಲಿರೋ ನನ್ನ ಅತ್ತಿಗೆ. ನಾನು ನಿಮ್ಮ ಮನೆಗೆ ಬಂದು ಮಾನೇ ದಿನಾನೇ ನಿನ್ ಗಂಟು ಮುಟ್ಟೆ ಕಟ್ಸಿ ನಿನಗೆ ಒದ್ದು ಆಟೋ ರಿಕ್ಷಾಲಿ ಎತ್ತಾಕೊಡೋದು ನಿನ್ನ ಕೈ ಸಂಸಾರ ಮಾಡಿಸ್ತಾ ಇದ್ದೆ. ಆದ್ರೆ ನಮ್ಮಿಬ್ಬರ ಮಧ್ಯೆ ದಾಂಪತ್ಯ ಸಂಬಂಧ ಇಲ್ಲ ಅನ್ನೋ ವಿಷಯ ನನ್ನ ಅಣ್ಣ ಅತ್ತಿಗೆ ಗೊತ್ತಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಸುಮ್ಮನಾದೆ. ನಾನು ಹೇಗೆ ನನ್ನ ಅತ್ತಿಗೆ ಗೌರವ ಕೊಡ್ತಾ ಇದ್ದೀನೋ ಹಾಗೆ ನಾಳೆ ನಿನಗೂ ಒಂದು ಮಗು ಹುಟ್ಟಿ ಆ ಮಗು ನಿನಗೆ ಗೌರವ ಕೊಟ್ಟಿದ್ದ ದಿವಸ ನಾನಷ್ಟೇ ಅಲ್ಲ, ಇಡೀ ಜಗತ್ತು ನಿನ್ನ ಕೈ ಎತ್ತು ಮುಗಿಯುತ್ತೆ. ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ಲ ಅಂದ್ರೆ ಅರ್ಥ ಮಾಡ್ಕೋ. ಕೃಷ್ಣ, ಇಷ್ಟಕ್ಕೆಲ್ಲ ಕಾರಣ ನಾನೇ. ನೀನ್ ಈ ಮನೆಯಲ್ಲಿ ಸಂತೋಷವಾಗಿರ್ತೀಯ ಅನ್ಕೊಂಡಿದ್ದೆ. ಆದ್ರೆ ಕೃಷ್ಣ, ನನ್ನ ಕ್ಷಮಿಸ್ಬಿಡಪ್ಪ, ನನ್ನ ಕ್ಷಮಿಸ್ಬಿಡು. ಕೃಷ್ಣ, ಚಿಕ್ಕನ್ನಿಂದ ಎಲ್ಲರ ಜೊತೆ ಸಂತೋಷನ ಹಂಚ್ಕೊಂಡು ಈಗ ದುಃಖನ ನೀನು ಒಬ್ಬನೇ ಅನುಭವಿಸ್ತಾ ಇದೆಯಲ್ಲೋ. ನಮ್ಮ ಮನಸ್ಸಿಗೆ ನೋವಾಗಬಾರದು ಅಂತ ಹೇಳಿ ನಿನ್ನ ಜೀವನಾನೇ ಹಾಳು ಮಾಡ್ಕೊಂಡ್ಬಿಟ್ಟಿಯಲ್ಲೋ. ಹೆಂಡತಿ ಆದವಳು ಗಂಡನ ಪಾಲಿಗೆ ದೇವತೆ ಆಗಿರ್ಬೇಕೆ ಹೊರತು ದೆವ್ವ ಅಲ್ಲ. ಕೃಷ್ಣ, ನೀನು ಇಲ್ಲಿ ಈ ಮನೆಯಲ್ಲಿ ಇನ್ನು ಒಂದು ಕ್ಷಣನೂ ಇರೋದು ಬೇಡ. ನಡಿ, ನಮ್ ಜೊತೆ ಬಂದ್ಬಿಡು, ಹೋಗೋಣ. ನೀನೊಂದು ಹೆಣ್ಣಾಗಿ ಹೊಸಲು ತುಳಿಯೋದೇ ಆದ್ರೆ ನಮ್ಮನೆ ಬಾಗಿಲು ಯಾವಾಗ್ಲೂ ತೆಗ್ದಿರುತ್ತೆ. ವಿಶ್ವ ಅಣ್ಣ, ಗಾಡಿ ಅರೇಂಜ್ ಕರಿ. ಆಯ್ತಾ? ರೇಡಿಯೋನ ಕೊಡಿತಾ ಇದ್ಯಾ? ಏನಿದು ರೇಡಿಯೋ? ಇದ್ರ ಹೆಸರೇನು? ಬುಷ್. ನನ್ನ ಹೆಸರೇನು? ಸದ್ದಾಂ ಹುಸೇನ್. ಸದ್ದಾಂ ಹುಸೇನ್ಗೂ ಬುಸ್ಕು ಆಯ್ತದ? ಏನೋ ಇನ್ನು ರೆಡಿ ಆಗಿಲ್ವಾ? ಇಲ್ಲ ಅಣ್ಣ, ಅದು ಏನೋ ಗೊತ್ತಾಗ್ತಾ ಇಲ್ಲ. ಸ್ಟಾರ್ಟ್ ಮಾಡು. ಕೃಷ್ಣ, ಅರೆ ಶರಣ್, ಕೃಷ್ಣ, ನೀನ್ ಅಲ್ಲಿಂದ ಬಂದ್ಮೇಲೆ ಮಾವನವ್ರ ತಿಂಡಿ ಊಟನೂ ಮಾಡ್ಲಾರ್ದೆ ನೀನ್ ಆ ಮನೆ ಬರೋವರೆಗೂ ಅವರು ಮನೆಗೆ ಬರಲ್ಲ ಅಂತ ಆಟ ಮಾಡ್ಕೊಂಡು ಆಫೀಸಲ್ಲೇ ಕೂತಿರೆ ಕಣ. ಬಾರ ಕರ್ಕೊಂಬರೋಣ. ಶರಣ್, ಮತ್ತೆ ನಂಗೆ ಆ ಮನೆ ಕರಿಬೇಡ ಪ್ಲೀಸ್. ಕೃಷ್ಣ ನೋಡು, ನೀನು ಕೋಪ ಹೇಳಿದ್ರು ನಿನ್ ಹೆಂಡತಿ ಮೇಲೆ. ಮಾವನವ್ರು ನಿನ್ ಮಾತಲ್ದೆ ಬೇರೆ ಯಾರ ಮಾತು ಕೇಳಲ್ಲ ಅಂತ ನೀನ್ ಚೆನ್ನಾಗಿ ಗೊತ್ತು. ಇಂಥ ಟೈಮಲ್ಲಿ ಹಠ ಮಾಡ್ಬೇಡ ಕಣ. ನಿನ್ ಜವಾಬ್ದಾರಿ ಏನು ಅಂತ ನೀನ್ ಚೆನ್ನಾಗಿ ಗೊತ್ತು ತಾನೆ. ಬಾ ಕೃಷ್ಣ, ಹೋಗೋಣ. ನೀನ್ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಆಸೆ ಪಟ್ಟಿದ್ದು ಈ ಆಸ್ತಿಗೋಸ್ಕರನ? ಅದನ್ನೆಲ್ಲ ಬಿಡಿಸಿ ಬಿಡಿಸಿ ಹೇಳ್ಬೇಕಾ? ಈ ಪತ್ರದ ಮೇಲೆ ಸೈನ್ ಮಾಡು, ನನ್ ಪಡೆಗೆ ನಾನ್ ಜಾಗ ಖಾಲಿ ಮಾಡ್ತೀನಿ. ಆಮೇಲೆ ನಿನ್ ಆಸ್ತಿ ಭಾರ ಇಲ್ದೆ ಆರಾಮಾಗಿರ್ಬಹುದು. ಸೈನ್ ಮಾಡು.
ನಾನ್ ಸೈನ್ ಮಾಡೋದಿಲ್ಲ. ನೋಡು, ನನ್ ಪಿತ್ತ ನೆತ್ತಿಗೇರಿಸಿ ನನ್ ಕತ್ತಿ ಕೆಲಸ ಕೊಡ್ಬೇಡ. ಏನೋ ಹೆದರಿಸ್ತಾ ಇದೀಯಾ? ಪೊಲೀಸ್ನವ್ರು ಬಂದ್ರೆ ನಿನ್ ಮೈ ತುಂಬಾ ಆಸ್ತಿ ಬರ್ಕೊಡ್ತಾರೆ, ಬರ್ಸ್ಕೋ. ಫೋನ್ ಅವಾಗಲೇ ಡಿಸ್ಕನೆಕ್ಟ್ ಮಾಡಾಯ್ತು. ಸೈನ್ ಮಾಡು. ಒಂದ್ಸರಿ ಹೇಳಿದ್ರೆ ನಿನಗೆ ಅರ್ಥ ಆಗಲ್ಲ? ಮಾವ ಮಾವ ಬಂದೆ ಮಾವ, ನಿಮ್ ಕೃಷ್ಣ ಬಂದಿದ್ದಾನೆ ಮಾವ. ಮಾವ ಮಾವ ಬಾಗಿಲು ತೆಗೀರಿ ಮಾವ. ಮಾವ ಮಾವ ಮಾವ, ಎಲ್ಲಿಗೆ ಹೋಗ್ತಿದ್ಯಾ? ಮಾವ ಆಸ್ತಿ ಬೇಕು ಅಂದ್ಯಲ್ಲ, ಕೊಡಿಸ್ತೀನಿ. ಅದಕ್ಕಿಂತ ಮುಂಚೆ ನಿನ್ನ ಕಳಿಸ್ತೀನಿ. ಆಂಬುಲೆನ್ಸ್ ಫೋನ್ ಮಾಡ. ಕೃಷ್ಣ ಫೋನ್ ಡೆಡ್ ಆಗಿದೆ ಕಣ. ಯಾರು ಅವರು? ಯು ಆರ್ ಅಂಡರ್ ಅರೆಸ್ಟ್. ಗುರು, ಇದು ಒಂಥರ ನಮ್ಮ ಹೆಂಡತಿ ಮನೆ ಇದ್ದಂಗಿಲ್ವಾ? ಇಲ್ಲೂ ನಾಯಿ ಊಟ ಹಾಕು ಅಂತ ಹೇಳ್ತಾರ ಹೆಂಗೆ? ಲೇ, ನಮ್ಮ ಮಾವನ್ ಕೊಲೆ ಮಾಡ್ದ ನಮ್ಮ ಕಣ್ಮುಂದೆ ಎಸ್ಕೇಪ್ ಆಗಿ ಕೊಡೋದ? ಅವ್ನು ಯಾರು ಯಾಕೆ ಕೊಲೆ ಮಾಡ್ದ ಅಂತ ಯೋಚನೆ ಮಾಡೋ ಅಂತಂದ್ರೆ ಒಳ್ಳೆ ಕೋತಿ ಕಣ ನೀನು. ಇಲ್ಲಿಂದ ಎಸ್ಕೇಪ್ ಆದ್ರೆ ತಾನೇ ನಾವು ಕೊಲೆಗಾರ ಯಾರು ಅಂತ ಕಂಡಿಡಿಯಕ್ಕಾಗೋದು. ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಯಾವ ತರ ಬಿಸ್ಕೆಟ್ ಹಾಕ್ಬೇಕು ಅಂತ ಯೋಚನೆ ಮಾಡ್ತೀನಿ. ಒಳ್ಳೆ ಕರ್ಮದ ಕಾಂಡ ಕಣ. ಏಯ್, ಏರೋಪ್ಲೇನ್ ಹತ್ತಕ್ ಟೈಮ್ ಆಯ್ತು. ಏ ಕುಳ್ಳ, ನೀನ್ ಮಾತ್ರ ಹೊರಗ್ ಬಾ. ಗುರು, ನನಗೆ ಟಿಕೆಟ್ ಕನ್ಫರ್ಮ್ ಆಯ್ತು, ಬರ್ತೀನಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಯಾವ ಏರ್ಪೋರ್ಟ್? ಗುಮ್ನೂರ್ ಏರ್ಪೋರ್ಟ್. ಸಾಹೇಬ್ರ ಹತ್ತಿಸ್ತಾರ, ನಡಿ. ನಡಿ ಅಯ್ಯ. ಭಯನಾ? ಕಾಯಿಲೆನಾ? ಸರದು, ಏರೋಪ್ಲೇನ್ ಅಲ್ಲಿ ಎಸಿ ಜಾಸ್ತಿ ಇರುತ್ತಲ್ಲ, ನೆನ್ಸ್ಕೊಂಡು ಮೈಯೆಲ್ಲ ಜುಮ್ಜುಮಾ ಅಂತ ಅನ್ನತ್ತೆ. ಜಾಸ್ತಿ ಓವರ್ ಆಕ್ಟ್ ಮಾಡ್ಬೇಡ. ಕೇಳಿದ್ದಕ್ಕೆ ವಾಸ್ತು ಪ್ರಕಾರ ಉತ್ತರ ಕೊಡು. ಆ ರೂಮ್ ನಲ್ಲಿ ಎಷ್ಟು ಜನ ಇದ್ದಿದ್ದು? ಸರದು, ನಾನು ನಮ್ ಗುರು, ನಮ್ ಮಾವ, ನನ್ನ ಮಗ, ಒಟ್ಟು 4 ಜನ ಇದ್ರು ಸರ್. 4 ಜನ. ಮಾವನು ಇದ್ನಾ? ಹ್ಞೂ ಸರ್. ಹುಡುಗಿರು ಎಷ್ಟು ಜನ ಇದ್ರು? ಹುಡುಗಿರಾ ಸರ್? ಅದು ಅವನು ಹೇಳ್ತಾನೆ, ಹೇಳು, ಹುಡುಗಿರು ಎಷ್ಟು ಜನ ಇದ್ರು? ಸರ್, ಅದು ಹುಡುಗಿ ನಮಗೂ ಯಾವ ಸಂಬಂಧನೂ ಇಲ್ಲ ಸರ್. ನಮ್ಗೆ ಯಾವ ಹುಡುಗಿರು ಗೊತ್ತಿಲ್ಲ. ಏನು ಸರ್, ಇವನು ಬ್ರೋಕರ್ ಹುಡುಗಿ ಕೇಸ್ನವನಲ್ಲ, ಇವನು ಮರ್ಡರ್ ಕೇಸು. ನಾನೇನ್ ದಡ್ನೇನಯ್ಯ? ನೀನು ಎಷ್ಟು ಪ್ರಾಂಪ್ಟ್ ಆಗಿ ಕೆಲಸ ಮಾಡ್ತೀಯ ಅಂತ ಟೆಸ್ಟ್ ಮಾಡ್ದೆ. ಇವನ್ನ ಬರ್ತಾ ಪೊಲೀಸ್ ಸ್ಟೇಷನ್ ಅಲ್ಲಿ ಕಾನ್ಸ್ಟೇಬಲ್ಗಳಿಗೆ ಸೀರಿಯಸ್ನೆಸ್ಸೇ ಇಲ್ಲ, ಎಲ್ಲ ವಾಸ್ತು ದೋಷ. ನಿನ್ ಟೈಮು, ಇನ್ಸ್ಪೆಕ್ಟರ್ ವಾಸ್ತು ಎಲ್ಲ ಚೆನ್ನಾಗಿತ್ತು. ನಡಿ. ಏನ ಇಷ್ಟೊಂದು ಖುಷಿಯಾಗಿ ಬರ್ತಾ ಇದೆಯಾ? ಇವ್ರಿಗೆ ಫಾರಿನ್ ಬಿಸ್ಕೆಟ್ ಎಲ್ಲ ವೇಸ್ಟ್. ಈ ನನ್ನ ಮಕ್ಕಳಿಗೆ ಲೋಕಲ್ ಕಲಾಸಿ ಪಳ್ಳಿನ ಬಿಸ್ಕೆಟ್ ಸಾಕು. ಹಂಗಂತೀಯ? ಗುರು, ನಮ್ಮ ಮಾವನ ಕೊಲೆ ಮಾಡಿದವನ್ನ ಎಲ್ಲೋ ನೋಡ್ದಂಗಿದೆ. ಯಾರು ಅಂತ ನೆನಪು ಬರ್ತಾ ಇಲ್ವಲ್ಲ. ಅವನ ಯಾಕೆ ಮಾವನ್ನ ಕೊಲೆ ಮಾಡ್ಬೇಕು? ಮಾವನ್ನ ಕೊಲೆ ಮಾಡಿದ್ರೆ ಅವನಿಗೇನ್ ಲಾಭ? ಇದರಿಂದ ಯಾರಿರ್ಬೋದು? ನಾನೇ ಕೊಲೆ ಮಾಡಿಸಿದ್ದು. ನಾನು ಆ ಮನೆ ಅಳಿಯ ಆಗಿದ್ದು ನನ್ನ ಹೆಂಡತಿ ಸೌಂದರ್ಯಕ್ಕೆ ಸೋತಲ್ಲ, ಅಳಿಯ ಆಗಿ ಹಾಳಾಗಿರೋದಕ್ಕೂ ಅಲ್ಲ. ಆ ಸಮಸ್ತ ಆಸ್ತಿಗೆಲ್ಲ ಯಜಮಾನ ಆಗೋದಿಕ್ಕೆ ನಿನ್ನ ಮನೆ ಅಳಿಯನ್ನಾಗಿ ಮಾಡಿ ಆ ಆಸ್ತಿನೆಲ್ಲ ಉಡಾಯಿಸ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಗಂಡಸರಿಗೆ ಮರ್ಯಾದೆನೆ ಕೊಡದೇ ಇರೋ ಆ ಗಂಡು ಬೀರಿ ಕೀರ್ತಿ ನಿನ್ನ ಮದುವೆ ಆಗೋದಕ್ಕೆ ಒಪ್ಕೊಳ್ದೆ ಕಿರಿಕ್ ಮಾಡುದು. ಆ ಮುದುಕನ ಆಸ್ತಿ ಮೇಲೆ ಯಾರ ಕಣ್ಣು ಬೀಳ್ದೇ ಇರೋ ಹಾಗೆ ಜೋಪಾನವಾಗಿ ಕಾಪಾಡ್ಕೊಂಡು ಬಂದ್ರೆ, ನಿನ್ನೆ ಮೊನ್ನೆ ಆ ಮನೆಗೆ ಬಂದಿರೋ ಆ ಮೆಕ್ಯಾನಿಕ್ಕಿಗೆ ಆಸ್ತಿ ಜವಾಬ್ದಾರಿನೆಲ್ಲ ಕೊಡ್ತೀನಿ ಅಂತಾನಲ್ಲ, ಅವ್ನು ಇರ್ಬೇಕಾ ಹೋಗ್ಬೇಕಾ? ಹೋಗ್ಲೇಬೇಕು. ಅದಕ್ಕೆ ಅವನ್ನ ಕಳಿಸ್ಬಿಟ್ಟೆ. ಇವತ್ತಿಂದ ನೀವಿಬ್ರು ಅಪ್ಪ ಮಗನ್ ತರ ನಾಟಕ ಆಡ್ಬೇಕಾಗಿಲ್ಲ. ಆದ್ರೆ ಇನ್ಮೇಲಿಂದ ಆ ಮನೇಲಿ ನನ್ನ ಹೊಸ ನಾಟಕನೇ ಶುರುವಾಗುತ್ತೆ. ಕೀರ್ತಿ,
ಯಾಕಮ್ಮ ಹೀಗಳ್ತಾ ಇದೀಯಾ? ತಟ್ಟೆಲಿ ಊಟ ಇಟ್ಕೊಂಡು ಹೀಗ್ ಸುಮ್ನೆ ಕೂತಿದ್ಯಲ್ಲ, ನಿನ್ ದುಃಖ ನನಗೆ ಅರ್ಥ ಆಗತ್ತಮ್ಮ. ಇಂಥ ಪರಿಸ್ಥಿತಿಲಿ ನಮಗ್ ನಾವೇ ಧೈರ್ಯ ತಂದ್ಕೋಬೇಕು. ಅಮ್ಮ, ಡ್ಯಾಡಿನ ಅವರೇ ಕೊಲೆ ಮಾಡಿದ್ದು ಅಂತ ನೀನ್ ನಂಬ್ತೀಯ? ಕೃಷ್ಣ ಪ್ರಾಣ ಕೊಡೋನೆ ಹೊರತು ಪ್ರಾಣ ತೆಗೆಯೋ ವ್ಯಕ್ತಿ ಅಲ್ಲಮ್ಮ. ಅವನನ್ನ ಗಂಡನಾಗ್ ಪಡೆಯೋಕೆ ನೀನ್ ಎಷ್ಟೋ ಜನ್ಮದ ಪುಣ್ಯ ಮಾಡಿದ್ಯಾ. ಅಂಥವನು ನನಗ್ ಮಗನಾಗ್ ಹುಟ್ಲಿಲ್ವಲ್ಲ ಅಂತ ನಾನು ಎಷ್ಟೋ ಸಲ ಕೊರಗಿದ್ದೀನಮ್ಮ. ಕೀರ್ತಿ, ನನಗೂ ವಯಸ್ಸಾಯ್ತಮ್ಮ. ನಾನ್ ಸಾಯೋದ್ರೊಳಗೆ ನೀನು ಕೃಷ್ಣ ಸಂತೋಷವಾಗಿ ಸಂಸಾರ ಮಾಡೋದನ್ನ ನನ್ನ ಕಣ್ಣಾರ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದ್ಯಮ್ಮ. ಯಾರೋ ಮಾಡಿದ ತಪ್ಪಿಗೆ ಅವ್ರ ಶಿಕ್ಷೆ ಅನುಭವಿಸ್ತಿದ್ದಾರೆ. ಮೊದ್ಲು ನಿನ್ ಗಂಡನ ಹತ್ರ ನೀನ್ ಮಾಡಿದ ತಪ್ಪಿಗೆಲ್ಲ ಕ್ಷಮೆ ಕೇಳಿ ಅವ್ರನ್ನಲ್ಲಿಂದ ಬಿಡಿಸೋ ವ್ಯವಸ್ಥೆ ಮಾಡಮ್ಮ. ಬಂದ್ರು ಹೋದ್ರು, ಬಂದ್ರು ಹೋದ್ರು. ಎಕ್ಸ್ಕ್ಯೂಸ್ ಮೀ ಹೋಗೇ ಬಿಟ್ರು. ಸರ್, ಕೃಷ್ಣ ಮತ್ತೆ ಶರಣ್ಣ ಹೊರಗಡೆ ಬಿಡೋದಕ್ಕೆ ಬೇಲ್ ಆರ್ಡರ್. ಯಾವ ಕೃಷ್ಣ? ಅದೇ ಸರ್, ಬಿಸ್ನೆಸ್ ಮ್ಯಾನ್ ರಾಜಶೇಖರ್ ಅವ್ರನ್ನ ಕೊಲೆ ಮಾಡಿದ್ದಾರೆ ಅಂತ ನೀವೇ ಒಳಗಡೆ ಹಾಕಿದಿರಲ್ಲ, ಆ ಕೃಷ್ಣ ಮತ್ತೆ ಶರಣ್. ಆ ಮಹಾನುಭಾವ ಶ್ರೀಕೃಷ್ಣನೇ ತನ್ನ ತಾಯಿ ಹೊಟ್ಟೆಯಿಂದ ಈಚೆ ಬಂದ್ಮೇಲೆ 5 ನಿಮಿಷ ಜೈಲಲ್ಲಿ ಇರ್ಲಿಲ್ಲ. ಈ ಮೆಕ್ಯಾನಿಕ್ ಕೃಷ್ಣ ಇರ್ತಾನ ಸಾರ್. ನಿನ್ನೆ ರಾತ್ರಿನೇ ನಮ್ಮೆಲ್ಲರಿಗೂ ಬಿಸ್ಕೆಟ್ ತಿನ್ಸಿ ನಮ್ ಪೊಲೀಸ್ ಸ್ಟೇಷನ್ ವಾಸ್ತು ಸರಿಯಾಗಿದ್ದಿದ್ರೆ ಹೀಗೆಲ್ಲ ಆಗ್ತಿತ್ತ? ಅಮ್ಮ, ಇದು ನಿಮ್ ಕೈಯಲ್ಲಮ್ಮ, ಕಾಲು ಅಂತ ತಿಳ್ಕೊಂತೀನಮ್ಮ. ಹೆಂಗಾರು ಮಾಡಿ ನಿನ್ ಗಂಡನ್ ಕರ್ಕೊಂಬಂದು ಲಾಕಪ್ ನಲ್ಲಿ ಹಾಕ್ಸ್ಬಿಡಮ್ಮ. ಇಲ್ದೆ ಹೋದ್ರೆ ಇನ್ 24 ಗಂಟೆ ಒಳಗಡೆ ಸಸ್ಪೆಂಡ್ ಆರ್ಡರ್ ಕೈ ಬಂದು ನನ್ನ ಹೆಂಡತಿ ಮಕ್ಳೆಲ್ಲ ಬೀದಿ ಪಾಲಾಗ್ಬಿಡ್ತಾರಮ್ಮ. ಸರ್, ನಿಮ್ ಹೆಂಡತಿ ಮಕ್ಳು ನನ್ನ ಹೆಂಡತಿ ಮಕ್ಳಿದ್ದಾಗ ಸರ್, ಅವ್ರನ್ನ ಬೀದಿ ಬರೋದಕ್ಕೆ ನಾನ್ ಬಿಡೋದಿಲ್ಲ ಸರ್, ನಾನ್ ನೋಡ್ಕೋತೀನಿ ಸರ್. ಸರ್, ಮಾನವೀಯತೆ ದೃಷ್ಟಿಯಿಂದ ಮಾತ್ ಮಿಸ್ ಆಗೋಯ್ತು ಸರ್. ನನಗ್ ಬೇಕಾಗಿರೋದು ನಿನ್ ಮಾನವೀಯತೆ ಅಲ್ಲಯ್ಯ, ಆ ಕೃಷ್ಣ, ಆ ಶರಣ ಕಣಯ್ಯ. ಎಲ್ಲಿದ್ದೀರೋ ಎಲ್ಲಿದ್ದೀರೋ? ದೇವ್ರೆ, ಅವ್ರಿಗೆ ಬಂದಿರೋ ಕಷ್ಟದಿಂದ ನೀನೇ ಅವ್ರನ್ನ ಕಾಪಾಡ್ಬೇಕು. ನಾನು ಮಾಡಿರೋ ತಪ್ಪಿಗೆಲ್ಲ ನಮ್ಮ ಯಜಮಾನ್ ಹತ್ರ ಕ್ಷಮೆ ಕೇಳ್ಬೇಕು. ನಾನೀಗ ಬದಲಾಗಿದ್ದೀನಿ ಅಂತ ಅವ್ರ ಹತ್ರ ಹೇಳ್ಬೇಕು. ಅವ್ರು ಎಲ್ಲೇ ಇದ್ರು ನನ್ ಮುಂದೆ ಬರೋ ಹಾಗೆ ಮಾಡಪ್ಪ. ತಥಾಸ್ತು, ನಾನು ಕ್ಷಮಿಸಿದ್ದೀನಿ. ಏ ಜುಟ್ಟು, ಹೇಗಿದೆ ಮೈಗೆ? ಏಯ್, ನಾನು ಯಾರದ್ದು ಗೊತ್ತಾಗ್ಲಿವಾ? ಹೆಂಗೆ? ನಾನು ನಿನ್ ಕೃಷ್ಣ. ರೀ, ಏನು ಇದೆಲ್ಲ? ಈ ಗೆಟಪ್ ಎಲ್ಲ ನಿನಗೋಸ್ಕರ. ಬಾವಾ, ನಮ್ಮ ಯಜಮಾನ್ರಲ್ಲಿ? ನಿಮ್ಮ ಯಜಮಾನ್ರು ಒಂದು ಮುಖ್ಯವಾದ ಕೆಲಸ ಮೇಲೆ ಹೊರಗಡೆ ಇದ್ದಾರೆ, ಆ ಕಡೆ ಮೇಲೆ చూడు. ಅಲ್ಲ ರೀ, ನೀವ್ಯಾಕೆ ಕದ್ದು ಮುಚ್ಚಿ ಓಡಾಡ್ತಿದ್ದೀರಾ? ನಿಮ್ ತಂದೆನ ನಮ್ ಕಣ್ಣೆದುರುಗಡೆ ಕೊಲೆ ಮಾಡಿ ಪರಾರಿ ಆದ್ನಲ್ಲ, ಅವ್ನ್ ಯಾರು ಎಲ್ಲಿರ್ತಾನೆ ಅಂತ ಕಂಡಿಡ್ದು ಪೊಲೀಸರಿಗೆ ಒಪ್ಸೋದಕ್ಕೆ. ಭಗವಂತ, ಪ್ರಮೋಷನ್ ಬರೋವರೆಗೂ ನಾನು ಈ ದಾಡಿ ತೆಗಿಯಲ್ಲ ಅಂತ ಪ್ರಮಾಣ ಮಾಡಿದ್ದೆ. ಈಗ್ಲಾದ್ರೂ ಈ ಕೃಷ್ಣ ಶರಣರ ಕೇಸ್ನಲ್ಲಿ ನನ್ ಗೆಲ್ಲೋ ಹಾಗೆ ಮಾಡಿ ಈ ದಾಡಿಗೊಂದು ಮುಕ್ತಿ ಕೊಡೋ ನನ್ ತಂದೆ. ಅದೀ ಜನ್ಮದಲ್ಲಿ ಸಾಧ್ಯ ಇಲ್ಲ ಬಿಡು. ನಾನ್ ನಿಜನೇ ಹೇಳ್ತಿದ್ದೀನಿ ತಾಯಿ. ನೋಡು, ಈ ನನ್ನ ಮಕ್ಳು ಇಬ್ರು ಮೂತಿ ನೋಡು, ಕರ್ಮತ್ ಕಾಂಡ ದೊರೆಗಳ ತರ ಕಾಣಿಸಲ್ಲ ಇವರು. ಈ ನನ್ನ ಮಕ್ಕಳು ಕೊಲೆಗಾರ ಕಂಡಿಡ್ತಾರ, ಇಲ್ಲ ನಮ್ಮನ್ನ ಕಂಡಿಡ್ತಾರ. ಪೂಜಾರಿ ಏನು ಹೊಸಬ್ರ ತರ ಕಾಣ್ತಾರಲ್ಲ? ಲೋ, ಪೂಜಾರಿ ಹೊಸಬ ಆದ್ರೇನು? ದೇವ್ರ ಹಳದೆ ತಾನೆ. ಸೋಮನ್ ಬಾಯಿ ಮುಚ್ಕೊಂಡು ಮಂಗಳಾರತಿ ಕಾಸು ಹಾಕ್ಬಿಟ್ಟು ತೊಲಗ್ರಯ್ಯ. ಮೇಡಮ್, ನೀವಾ? ಮೇಡಮ್, ನಿಮ್ ಗಂಡಿಂದ ನಾನು ಯಾವ ಸ್ಥಿತಿಗೆ ಬಂದಿದ್ದೀನಿ ನೋಡಿ ಮೇಡಮ್. ಅವ್ರೆಲ್ಲಾರು ಸಿಕ್ಕಿದ್ರೆ ಹಿಡ್ಕೊಂಡ್ ಬಂದ್ಬಿಡಿ ಮೇಡಮ್. ನಿನಗೇನು ಅರ್ಜೆಂಟು? ಸ್ವಲ್ಪ ತಿರೇ. ಯೋ, ನಮ್ಗೂ ಅರ್ಜೆಂಟ್ ಇದೆ, ಬೇಗ ಅರ್ಚನೆ ಮಾಡಯ್ಯ. ಯೋ, ಇವತ್ತು ದೇವಸ್ಥಾನದಲ್ಲಿ ಅರ್ಚನೆ ಕ್ಯಾನ್ಸಲ್, ಓನ್ಲಿ ಮಂಗಳಾರತಿ. ತೀಸ್ಕೊ. ದಕ್ಷಿಣ, ಈ ವಾಸ್ತು ಮುಖನ್ ಎಲ್ಲೋ ನೋಡ್ದಾಗಿದ್ಯಲ್ಲೋ. ಎಕ್ಕಡ ಚೂಸಾರು ನಾಯನ. ಅಯ್ಯೋ, ಇಲ್ಲೂ ಕಾಗೆ ಆರಿಸ್ಬಿಟ್ನಲ್ಲಪ್ಪ. ಅಯ್ಯೋ, ನಾನು ಬರ್ತೀನಿ. ರೀ, ಮನೆಗೆ ಬನ್ರಿ, ನಿಮಗೋಸ್ಕರ ಕಾಯ್ತಿರ್ತೀನಿ. ಡೋಂಟ್ ಮಿಸ್ ಇಟ್. ಸರಿ, ಪ್ಲೀಸ್. ಗೊತ್ತಿಲ್ದೆ ಲವ್ ಮಾಡ್ಬಿಟ್ಟೆ ಅಂತ ನಮ್ಮಪ್ಪ ನಿಮ್ಮನ್ ಕರ್ಕೊಂಡ್ ಬಂದು ಮನೆ ಅಳಿಯನಾಗ್ ಮಾಡ್ಕೊಂಡ್ರು. ಆದ್ರೆ ನೀವು ನಮ್ಮಪ್ಪನೇ ಸಾಯಿಸ್ಬಿಟ್ರಲ್ಲ. ಅನ್ನ ಹಾಕಿದ್ದ ನೀನ್ ಯಾರು ಕೊಲೆ ಮಾಡ್ತಾರೇನೆ?
ಲೇ ನನ್ನ ಮಾತು ನಂಬೆ. ನಿಮ್ಮನ್ನ ನೋಡಿದ್ರೆ ಹಾಗೆ ಕಾಣಿಸ್ತೀರಾ. ಲೇ ಸತ್ಯವಾಗ್ಲೂ ಹೇಳ್ತೀನಿ ಕಣೆ, ನಿಮ್ ತಂದೆ ನಾನು ಕೊಲೆ ಮಾಡ್ಲಿಲ್ಲ. ಮತ್ತಿನ್ ಯಾರು ಮಾಡಿದ್ರು? ಯಾರು ಮಾಡಿದ್ರು? ರಾಮ, ಕೃಷ್ಣ ಕೃಷ್ಣ ಕೃಷ್ಣನೇ ಕೊಲೆ ಮಾಡಿರೋದು. ರೀ